ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ತುಂಬಾ ಕ್ರಿಸ್ಪಿ ಮತ್ತು ಟೇಸ್ಟಿಯಾಗಿರುವಂತಹ ಸಮೋಸ ಮನೆಯಲ್ಲಿ ಹೇಗೆ ಮಾಡೋದು ಅಂತ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಫಸ್ಟಿಗೆ ಇಲ್ಲಿ ನಾನು 1/2 kg ಮೈದಾ ತೊಗೊಂಡಿದ್ದೀನಿ. ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂತಹ ಸಮೋಸ ಪಟ್ಟಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಫಸ್ಟಿಗೆ 1/2 kg ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ಸಾಲ್ಟ್ ಮತ್ತು ಆಯಿಲ್ ಹಾಕಿ ಇದೇ ಥರ ಮಿಕ್ಸ್ ಮಾಡಿ ತಗೊಳ್ತಾ ಇದ್ದೀನಿ. ಆಯಿಲ್ ಹಾಕಿ ಚೆನ್ನಾಗಿ ಇದೇ ಥರ ಕೈಯಿಂದ ಮಿಕ್ಸ್ ಮಾಡಿ ತಗೋಬೇಕು. ನೋಡಿ ಇದೇ ಥರ ಮಿಕ್ಸ್ ಆಗಬೇಕು. ನಂತರ ಇದಕ್ಕೆ ಗ್ರ್ಯಾಜುವಲಿ ಸ್ವಲ್ಪ ನೀರು ಹಾಕಿ ಇದನ್ನು ಸಾಫ್ಟ್ ಆಗಿರುವಂತಹ ಒಂದು ಡೋ ರೆಡಿ ಮಾಡಿ ತಗೋಬೇಕು. ಕ್ಲೀನಾಗಿರುವಂತಹ ಕೌಂಟರ್ ಟಾಪ್ ಮೇಲೆ ಹಾಕಿ ಇದೇ ಥರ ನಾನು ಚೆನ್ನಾಗಿ ನಾದಿ ತಗೊಳ್ತಾ ಇದ್ದೀನಿ. ನೋಡಿ ಏನಿದನ್ನು ರೆಸ್ಟ್ಗೆ ಇಡೋಣ. ಒಂದು ಅರ್ಧ ಗಂಟೆ ಆದರೂ ರೆಸ್ಟಿಗೆ ಇಟ್ಟ ನಂತರ ಇದನ್ನು ಕಟ್ ಮಾಡಿ ತಗೋಬೇಕು. ಒಂದು ಕ್ಲೀನಾಗಿರುವ ಕೌಂಟರ್ ಟಾಪ್ ಮೇಲೆ ಮೈದಾ ಡಸ್ಟ್ ಮಾಡಿ ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈ ಹಿಟ್ಟನ್ನು ಇಟ್ಟು ಇದನ್ನು ಕಟ್ ಮಾಡಿ ತಗೊಳ್ಳೋಣ. ನಾನಿಲ್ಲಿ ಸ್ವಲ್ಪ ದೊಡ್ಡ ಚಪಾತಿಯನ್ನೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿ ನಾನು ಪ್ರಿಪೇರ್ ಮಾಡಿರುವಂತಹ ಈ ಡೋನಿಂದ ಒಂದು 8 to 10 ಬಾಲ್ಸನ್ನು ರೆಡಿ ಮಾಡಿದ್ದೀನಿ. ನಾನಿಲ್ಲಿ ಪ್ರಿಪೇರ್ ಮಾಡಿರುವಂತಹ ಸಮೋಸ ಶಾಪಲ್ಲಿ ನಾವು ತಗೊಂಡು ಬರ್ತೇವಲ್ಲ, ಅದೇ ಸೇಮ್ ಟೇಸ್ಟಲ್ಲಿ ಮನೆಯಲ್ಲಿ ತುಂಬಾ ಸುಲಭವಾಗಿ ಮನೆಯಲ್ಲೇ ತಯಾರಿಸಿದ ಸಮೋಸ ಪಟ್ಟಿಯಿಂದ ತಯಾರಿಸ್ಬೋದು. ನೋಡಿ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡಿ. ಫಸ್ಟಿಗೆ ಇಲ್ಲಿ ಇದೇ ಥರ ಬಾಲ್ಸ್ ಮಾಡಿ ತಗೊಳ್ಳೋಣ. ಮೈದಾದ ಹಿಟ್ಟನ್ನು ಇದೇ ಥರ ಬಾಲ್ಸ್ ಮಾಡಿ ತಗೋಬೇಕು. ಸೇಮ್ ನೀವು ಇದೇ ಸ್ಟೆಪ್ಪನ್ನು ಫಾಲೋ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೇಮ್ ಹೊರಗಿನಿಂದ ತಂದಿರುವಂತಹ ಸಮೋಸ ಥರ ತುಂಬ ರುಚಿಯಾಗಿ ಬರುತ್ತೆ. ನೋಡಿ ಇದೇ ಥರ ಫಸ್ಟಿಗೆ ನಾವು ಚಪಾತಿಯನ್ನು ಪ್ರಿಪೇರ್ ಮಾಡಬೇಕು. ಮೀಡಿಯಮ್ ಸೈಜಿದು ಚಪಾತಿ ನಾವಿಲ್ಲಿ ಪ್ರಿಪೇರ್ ಮಾಡಿ ತಗೋಬೇಕು. ನೋಡಿ ಇದೇ ಥರ ಎಲ್ಲವನ್ನು ಲಟ್ಟಿಸಿ ತಗೊಳ್ತಾ ಇದ್ದೀನಿ. ಎಲ್ಲ ಬಾಲ್ಸನ್ನು ಇದೇ ಥರ ಚಪಾತಿ ಮಾಡಿ ಫಸ್ಟಿಗೆ ತಗೋಬೇಕು. ಇನ್ನೊಂದು ಸೈಡ್ನಲ್ಲಿ ನಾನು ಒಂದು ಬೌಲಲ್ಲಿ ಆಯಿಲನ್ನು ಕೂಡ ತಗೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಇದರ ಮಿಡ್ಲಿಗೆ ಅಪ್ಲೈ ಮಾಡೋಕ್ಕೋಸ್ಕರ. ನೋಡಿ ಇಲ್ಲಿ ಇದೇ ಥರ ನಾನು ಚಪಾತಿಯನ್ನು ಪ್ರಿಪೇರ್ ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ಇದರ ಮಿಡ್ಲಿಗೆ ಆಯಿಲ್ ಅಪ್ಲೈ ಮಾಡಿಕೊಡ್ಬೇಕು. ನಿಮಗೆ ಯಾವುದಾದ್ರೂ ಆಯಿಲ್ ಕೂಡ ತಗೋಬೋದು. ನೆಕ್ಸ್ಟ್ ಇದರ ಮೇಲಿಗೆ ಮೈದಾ ಡಸ್ಟ್ ಮಾಡಿಕೊಳ್ತಾ ಇದ್ದೀನಿ. ಫಸ್ಟಿಗೆ ಆಯಿಲ್ ಅಪ್ಲೈ ಮಾಡಬೇಕು, ನಂತರ ಮೈದಾ ಡಸ್ಟ್ ಮಾಡಿಕೊಳ್ಬೇಕು. ನೆಕ್ಸ್ಟ್ ಅದರ ಮೇಲೆ ಇನ್ನೊಂದು ಚಪಾತಿ ಇದೇ ಥರ ಇಡಬೇಕು. ನೆಕ್ಸ್ಟ್ ಅದರ ಮೇಲೆ ಕೂಡ ಇದೇ ಥರ ಎಣ್ಣೆಯನ್ನು ಅಪ್ಲೈ ಮಾಡಿ ಅದರ ಮೇಲೆ ಮೈದಾ ಡಸ್ಟ್ ಮಾಡಿಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಚಪಾತಿ ಒಂದಕ್ಕೊಂದು ಅಂಟಿಕೊಳ್ಳೋದಿಲ್ಲ. ಚೆಂದಾಗಿ ಪದ್ರವಾಗಿ ನಮಗೆ ಚಪಾತಿ ತೆಗಿಲಿಕ್ಕೆ ಬರ್ತದೆ. ಇದರಿಂದ ಸಮೋಸ ಶೀಟ್ ಪರ್ಫೆಕ್ಟಾಗಿ ಸಿಗುತ್ತೆ. ನೋಡಿ ಇದೇ ಥರ ಮಾಡಿ ಚೆನ್ನಾಗಿ ಇದನ್ನು ಪುನಃ ಲಟ್ಟಿಸ್ಕೊಳ್ಬೇಕು. ನೋಡಿ ಇದೇ ಥರ ಲಟ್ಟಿಸ್ಕೊಂಡು ಇದನ್ನು ಫ್ರೈ ಮಾಡಿ ತಗೋಬೇಕು. ದೊಡ್ಡ ಚಪಾತಿಯಲ್ಲಿ ಪ್ರಿಪೇರ್ ಆಗಿದೆಯಲ್ಲ, ಇದನ್ನು ಚೆನ್ನಾಗಿ ಒಂದು ಪ್ಯಾನ್ಗೆ ಹಾಕಿ ಫ್ರೈ ಮಾಡಿ ತಗೋಬೇಕು. ಎರಡು ಸೈಡ್ ಕೂಡ ಫ್ರೈ ಆದ ನಂತರ ಒಂದೊಂದೇ ಪದರ ಹೀಗೆ ತೆಗೆಯಲು ಈಸಿಯಾಗಿ ಬರುತ್ತೆ. ನೋಡಿ ಇದೇ ಥರ ಒಂದು ಸೈಡ್ ಫ್ರೈ ಆದ ನಂತರ ಇನ್ನೊಂದು ಸೈಡ್ ಫ್ರೈ ಮಾಡಿ ತಗೋಬೇಕು. ಇನ್ನೊಂದು ಸೈಡ್ ಫ್ರೈ ಆದ ನಂತರ ಇದೇ ಥರ ಮೇಲಿಂದ ಯಾವ ಸೈಡ್ ನಾವು ಫ್ರೈ ಮಾಡಿರ್ತೀವಿ ನೋಡಿ ಅದೇ ಸೈಡಿಂದ ಒಂದು ಪದರವನಿಗೆ ತೆಗಿಬೇಕು. ಹೀಗೆ ಸಪ್ರೇಟಾಗಿ ಬರುತ್ತೆ. ನಾವು ಆಯಿಲ್ ಮತ್ತು ಮೈದಾ ಹೀಗೆ ಡಸ್ಟ್ ಮಾಡಿರೋದ್ರಿಂದ ಇದೇ ಥರ ಸಪ್ರೇಟಾಗಿ ಬರುತ್ತೆ. ನೀವು ಫಸ್ಟ್ ಟೈಮ್ ಇದು ಮಾಡೋದಾದರೆ 2 ಚಪಾತಿ ಇಟ್ಟು ಮಾಡಿ. ಫಸ್ಟಿಗೆ ಮಾಡುವಾಗ ನಾನಿಲ್ಲಿ 4 ಚಪಾತಿ ಒಟ್ಟಿಗಿಟ್ಟು ಮಾಡಿದ್ದೀನಲ್ಲ, ನೀವು ಫಸ್ಟ್ ಟೈಮ್ ಮಾಡೋದಾದರೆ 2 ಚಪಾತಿ ಇಟ್ಟು ಮಾಡಿ. ಆಗ ನಿಮಗೆ ಪರ್ಫೆಕ್ಟಾಗಿ ಸಿಗುತ್ತೆ. ನಂತರ ಎಕ್ಸ್ಪೀರಿಯನ್ಸ್ ಆದ ನಂತರ ನೀವು ಒಂದು 4 ಚಪಾತಿ 5 ಚಪಾತಿ ಹೀಗೆ 6 ಚಪಾತಿ ತನಕ ಒಟ್ಟಿಗಿಟ್ಟು ಹೀಗೆ ಲೇಯರ್ಸ್ ತೆಗಿಬಹುದು. ಫಸ್ಟಿಗೆ ಮಾಡುವಾಗ 2 ಚಪಾತೀಸ್ ಇಟ್ಟು ಮಾಡಿ. ನೋಡಿ ಇದೇ ಥರ ನಾನು ಎಲ್ಲ ಲೇಯರ್ಸನ್ನು ತೊಗೊಂಡಿದ್ದೀನಿ. ನೋಡಿ ಎಲ್ಲ ಹೀಗೆ ಮಾಡೋದ್ರಿಂದ ನಮಗೆ ತುಂಬಾ ತೆಳುವಾಗಿರುವಂಥ ಶೀಟ್ ಸಿಗುತ್ತೆ. ಇದನ್ನು ಇದೇ ಥರ ಒಟ್ಟಿಗೆ ಇಟ್ಟು ಕಟ್ ಮಾಡಿ ತಗೋಬೇಕು. ಈಗ ಪರ್ಫೆಕ್ಟ್ ಆಗಿರುವಂತಹ ಸಮೋಸ ಶೀಟ್ ನಮಗೆ ಇಲ್ಲಿ ಸಿಗ್ತದೆ. ನೋಡಿ ಇದೇ ಥರ ಸಮೋಸ ಶೀಟ್ ಮನೆಯಲ್ಲಿ ಈಸಿಯಲ್ಲಿ ಪ್ರಿಪೇರ್ ಮಾಡ್ಬೋದು. ಇದು ಮಾರ್ಕೆಟ್ ಶೀಟ್ಗಿಂತ ತುಂಬಾ ಟೇಸ್ಟಿಯಾಗಿರುತ್ತೆ. ಸೇಮ್ ನಾವು ಶಾಪಿಂದ ತರುವಂತಹ ಸಮೋಸ ಹೇಗಿರುತ್ತೆ ಒಳ್ಳೆ ಕ್ರಿಸ್ಪಿಯಾಗಿ ನೋಡಿ ಅದೇ ಥರ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ಇದಕ್ಕೊಂದು ವೆಜ್ ಫೀಲಿಂಗನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಒಂದು ಬನಾಲೆ ಇಟ್ಟಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡ್ತಾ ಇದ್ದೇನೆ. ಅದೇ ಥರ ಇಲ್ಲಿ ನಾನು ಆನಿಯನ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದೇ ಥರ ಸ್ಲೈಸ್ ಮಾಡಿ ಆನಿಯನನ್ನು ಆ್ಯಡ್ ಮಾಡಬೇಕು. ಚಾಪ್ ಮಾಡಿ ಹಾಕಬಾರ್ದು, ಸ್ಲೈಸ್ ಮಾಡಿ ಆನಿಯನ್ನ ಹಾಕಬೇಕು. ಆಗ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಇದರ ಮಸಾಲೆದು. ನೋಡಿ ಇದೇ ಥರ ಫಸ್ಟಿಗೆ ಸಾಲ್ಟ್ ಹಾಕಿ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಿ ತಗೋಬೇಕು. ಸಾಲ್ಟ್ ಹಾಕಿದರೆ ಬೇಗನೆ ಆನಿಯನ್ ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಫಸ್ಟಿಗೆ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸಾಫ್ಟ್ ಮಾಡಿ ತೆಗೆದ ನಂತರ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಸೇಮ್ ಫಿಲ್ಲಿಂಗ್ಗೆ ಚಿಕನ್ ಬೇಕಾದರೆ ಆ್ಯಡ್ ಮಾಡಿಕೊಳ್ಬೋದು. ನಾನ್ ವೆಜ್ ಮಾಡೋದಾದರೆ ನಾನಿಲ್ಲಿ ವೆಜ್ ಫಿಲ್ಲಿಂಗನ್ನು ತೋರಿಸ್ತಾ ಇದ್ದೀನಿ. ನೋಡಿ ಇದನ್ನು ಚೆನ್ನಾಗಿ ಫಸ್ಟಿಗೆ ನಾವು ರೋಸ್ಟ್ ಮಾಡಿ ತಗೊಳ್ಳೋಣ.
ಆನಿಯನ್ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಬಾಕಿ ಇರುವಂತಹ ವೆಜಿಟೇಬಲ್ಸನ್ನು ಆ್ಯಡ್ ಮಾಡಿಕೊಳ್ಬೇಕು. ಅಂದರೆ ಆನಿಯನ್ ಕ್ಯಾರಮಲೈಸ್ ಆಗಬೇಕು, ನಂತರನೇ ಆ್ಯಡ್ ಮಾಡಬೇಕು. ಇಲ್ಲಾಂದರೆ ಆನಿಯನ್ ಸ್ವಲ್ಪ ಸಾಫ್ಟಾಗಿ ಬೇಗ ಬರೋದಿಲ್ಲ. ಅದಕ್ಕೋಸ್ಕರ ಆನಿಯನ್ ಚೆನ್ನಾಗಿ ಸಾಫ್ಟ್ ಮಾಡಿದರೆ ಅದೊಂದು ಟೇಸ್ಟ್ ಜಾಸ್ತಿ ಆಗುತ್ತೆ ಮಸಾಲೆದು, ಅದಕ್ಕೋಸ್ಕರ. ನೆಕ್ಸ್ಟ್ ಇಲ್ಲಿ ನಾನು ಟರ್ಮರಿಕ್ ಪೌಡರ್ 2 ಟೇಬಲ್ ಸ್ಪೂನಷ್ಟು, ಗರಂ ಮಸಾಲ ಚಿಕನ್ ಮಸಾಲ ಪೌಡರ್, 1/2 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಮತ್ತು ಜೀರಾ ಪೌಡರ್, ಕೊತ್ತಂಬರಿ ಪೌಡರ್ ಇಷ್ಟು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ತಗೋಬೇಕು. ತುಂಬಾ ರುಚಿಯಾಗಿ ಬರುತ್ತೆ ಹೀಗೆ ಮಾಡೋದ್ರಿಂದ. ಫಸ್ಟಿಗೆ ಈ ಮಸಾಲೆಗಳ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ರೋಸ್ಟ್ ಮಾಡಿ ತಗೊಳ್ಳೋಣ. ಚೆನ್ನಾಗಿ ರೋಸ್ಟ್ ಮಾಡಿ ತಗೊಂಡ ನಂತರ ಇದಕ್ಕೆ ವೆಜ್ಜೀಸ್ ಎಲ್ಲ ಆ್ಯಡ್ ಮಾಡಿಕೊಳ್ಬೇಕು. ನಿಮಗೆ ಯಾವುದೆಲ್ಲ ವೆಜ್ಜೀಸ್ ಇಷ್ಟ ಉಂಟು ಅದೆಲ್ಲ ಆ್ಯಡ್ ಮಾಡಿ ಕೊಟ್ಟರೆ ಆಯಿತು. ನಾನಿಲ್ಲಿ ಕ್ಯಾಬೇಜ್ ಮತ್ತು ಕ್ಯಾರೆಟನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೀನಿ. ಅದೇ ಥರ ಮೊದಲೇ ನಾನು ಬಟಾಣಿ ಕಡಲೆಯನ್ನು ನೆನೆ ಹಾಕಿ ಅದನ್ನು ಬೇಯಿಸಿ ತೆಗೆದಿದ್ದೇನೆ, ಅದನ್ನು ಇಲ್ಲಿ ಆ್ಯಡ್ ಮಾಡಿಕೊಳ್ತಾ ಇದ್ದೀನಿ. ಈ ವೆಜ್ ಸಮೋಸ ಮಾಡುವಾಗ ಮೇಯ್ನಾಗಿ ಟೇಸ್ಟ್ ಕೊಡುವಂತಹ, ಈ ಫಿಲ್ಲಿಂಗಿಗೆ ಟೇಸ್ಟ್ ಕೊಡುವಂಥ ಐಟಮ್ ಅಂದರೆ ಬಟಾಣಿ ಕಡಲೆ. ಇದನ್ನು ಕೂಡ ನೆನೆ ಹಾಕಿ ಬೇಯಿಸಿ ತೆಗಿಬೇಕು. ನಂತರ ಇದಕ್ಕೆ ಚಾಪ್ ಮಾಡಿರುವಂತಹ ಕ್ಯಾರೆಟನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇದಕ್ಕೆ ಕ್ಯಾಬೇಜನ್ನು ಚಾಪ್ ಮಾಡಿ ಆ್ಯಡ್ ಮಾಡಿಕೊಳ್ಬೇಕು. ನಾನಿಲ್ಲಿ ಒಂದು 100 ಸಮೋಸಕ್ಕೆ ಬೇಕಾಗುವಷ್ಟು ಮಸಾಲ ಪ್ರಿಪೇರ್ ಮಾಡ್ತಾ ಇದ್ದೇನೆ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಳೋಣ. ನಿಮಗೆ ಬೇಕಾದರೆ 1 to 3 ಮಸಾಲ ಪೌಡ್ರ್ ಸಿಗುತ್ತಲ್ಲ, ಮ್ಯಾಗಿ ಮಸಾಲ ಪೌಡ್ರ್, ಅದನ್ನು ಆ್ಯಡ್ ಮಾಡಿದರೂ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ತಗೊಳ್ಳೋಣ. ಫೈನಲ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇಲ್ಲಾಂದರೆ ಮಿಂಟ್ ಲೀವ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಲಾಸ್ಟಿಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಇದು ಚಿಕನ್ ಮಸಾಲ ಪೌಡ್ರ್ ಆ್ಯಡ್ ಮಾಡಿಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಡಿಲಿಷಿಯಸ್ ಆಗಿರುವಂಥ ಒಂದು ವೆಜ್ ಸಮೋಸ ಫಿಲ್ಲಿಂಗ್ ರೆಡಿ ಆಯಿತು. ನೆಕ್ಸ್ಟ್ ಸಮೋಸ ಫೋಲ್ಡಿಂಗ್ ಮಾಡೋದು ಹೇಗೆ ಅಂತ ನಾನಿಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ತುಂಬಾ ರುಚಿಯಾಗಿರುತ್ತೆ. ಇದೇ ಥರ ನೀವು ಒಮ್ಮೆ ಫಿಲ್ಲಿಂಗ್ ಮನೆಯಲ್ಲೇ ಮಾಡಿ ನೋಡಿ. ನೆಕ್ಸ್ಟ್ ಉಂಟಲ್ಲ, ಇಲ್ಲಿ ಫಸ್ಟಿಗೆ ನಾವು ಪ್ರಿಪೇರ್ ಮಾಡಿರುವಂತಹ ಸಮೋಸ ಶೀಟ್ ತೊಗೊಂಡಿದ್ದೀನಿ. ಇನ್ನೊಂದು ಹಾಫ್ ಕಟ್ ಮಾಡಿರುವಂತಹ ಸಮೋಸ ಶೀಟನ್ನು ಇದರ ಒಳಗೆ ಇದೇ ಥರ ಇಟ್ಟು ಮಡಚಬೇಕು. ಹೀಗೆ ಮಡಚೋದ್ರಿಂದ ಸಮೋಸ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ. ಏನಾದರೂ ಮಾಯ್ಶ್ಚರ್ ಇದ್ದರೆ ಅದು ಒಳಗಿನ ಶೀಟ್ ಚೆನ್ನಾಗಿ ಎಳ್ಕೊಳ್ಳುತ್ತೆ, ಹೊರಗಿನ ಶೀಟ್ ಒಳ್ಳೆ ಕ್ರಿಸ್ಪಿಯಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ಇದರ ಒಳಗೆ ಇದೇ ಥರ ಫಿಲ್ಲಿಂಗನ್ನು ಆ್ಯಡ್ ಮಾಡಿಕೊಳ್ಬೇಕು. ಇನ್ನು ಮೈದಾದಿಂದ ಪ್ರಿಪೇರ್ ಮಾಡಿದಂತಹ ಗಮ್ ಯೂಸ್ ಮಾಡಿ ಇಲ್ಲಿ ನಾನು ಹಚ್ತಾ ಇದ್ದೀನಿ. ನೋಡಿ, ಇದೇ ಥರ ಹಚ್ಚಿ ಚೆನ್ನಾಗಿ ಫೋಲ್ಡ್ ಮಾಡಿ ತಗೋಬೇಕು. ನೋಡಿ, ಇದೇ ಥರ ಫೋಲ್ಡ್ ಮಾಡಿ ತಗೋಬೇಕು. ಯಾವುದೇ ಸೈಡಲ್ಲಿ ಬಿಟ್ಕೊಂಡಿರಬಾರ್ದು. ಸೈಡಲ್ಲಿ ಯಾವುದಾದ್ರೂ ಗ್ಯಾಪ್ ಇದ್ದರೆ ಸಮೋಸ ಆಯಿಲಿ ಆಗುತ್ತೆ, ಆಯಿಲ್ ತುಂಬ ಎಳ್ಕೊಂಡಾಗೆ ಆಗುತ್ತೆ. ಫುಲ್ ಸೈಡ್ಗೆಲ್ಲ ಗಮ್ ಹಾಕಿ ಫುಲ್ ಕವರ್ ಮಾಡಿ ಫ್ರೈ ಮಾಡಬೇಕು. ಆಗ ಪರ್ಫೆಕ್ಟಾಗಿ ಬರುತ್ತೆ. ಯಾವುದೇ ರೀತಿಯಾಗಿ ಆಯಿಲ್ ಅಂಶ ಜಾಸ್ತಿಯಾಗಿ ಹೀರ್ಕೊಳ್ಳೋದಿಲ್ಲ, ಪರ್ಫೆಕ್ಟ್ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಇದೇ ಥರ ಉಗುರು ಬೆಚ್ಚ ಆಯಿಲ್ಗೆ ಹಾಕಿ ಫ್ರೈ ಮಾಡಿ ತಗೋಬೇಕು. ಪರ್ಫೆಕ್ಟಾಗಿ ಬರುತ್ತೆ, ಒಳ್ಳೆ ಕ್ರಿಸ್ಪಿಯಾಗೂ ಟೇಸ್ಟಿಯಾಗಿ ಬರುತ್ತೆ. ಸೇಮ್ ನಾವು ಹೇಗೆ ಹೊರಗಿಂದ ತಗೊಂಡು ಬರ್ತೇವಲ್ಲ, ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ. ನೀವು ಇದೇ ಥರ ಈ ರಂಜಾನಿಗೆ ಒಮ್ಮೆ ಟ್ರೈ ಮಾಡಿ ನೋಡಿ, ಹಾಗೂ ಹೇಗಿದೆ ಅಂತ ಕಮೆಂಟ್ಸ್ನಲ್ಲಿ ನನಗೆ ತಿಳಿಸಿ. ಅದೇ ಥರ ನೀವು ನನ್ನ ಚಾನಲ್ ಫಸ್ಟಾಗಿ ನೋಡ್ತಾ ಇರೋದಾದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಅದೇ ಥರ ಹತ್ತಿರ ಇರುವ ಬೆಲ್ ಬಟನನ್ನು ಒತ್ತಿ, ಆಗ ನಾನು ಹಾಕುವ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.